ರಾಜ್ಯಸಭೆ ಎಲೆಕ್ಷನ್ಗೆ ತಡರಾತ್ರಿ ಅಭ್ಯರ್ಥಿ ಘೋಷಿಸಿದ ಬಿಜೆಪಿ. ರಾಜ್ಯದ ಒಂದು ಸ್ಥಾನಕ್ಕೆ ಅಚ್ಚರಿ ಅಭ್ಯರ್ಥಿಯಾಗಿ ಪ್ರೊಫೆಸರ್ ಎಂ ನಾಗರಾಜ್ಗೆ ಟಿಕೆಟ್. ಮಾಜಿ ಪ್ರಧಾನಿ ದೇವೇಗೌಡರಿಗೆ ಇಲ್ಲ ಮರು ಆಯ್ಕೆ ಅವಕಾಶ. ಬಿಜೆಪಿ ಒಕ್ಕಲಿಗರಿಗೆ ಅನ್ಯಾಯ ಮಾಡಿದೆ. ಜೆಡಿಎಸ್ ಮುಗಿಸೋಕೆ ಮೊಳೆ ಹೊಡೆಯುತ್ತಲೇ ಇದೆ. ಜೆಡಿಎಸ್ ಗ್ರೌಂಡ್ಸ್ನ ಹಂತ ಹಂತವಾಗಿ ಕಿತ್ಕೊಂಡು ಬಿಸ್ಕೆಟ್ ರೀತಿ ಒಂದು ಕೇಂದ್ರ ಸ್ಥಾನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕ ರವಿ ಗಾಣಿಗ ವಾಗ್ದಾಳಿ. ಹಿಂದೆ ದೇವೇಗೌಡರ ರಾಜ್ಯಸಭೆ ಪ್ರವೇಶಕ್ಕೆ ಸೋನಿಯಾ ಗಾಂಧಿ ಬೆಂಬಲ. ಈಗ ಕರ್ನಾಟಕದಿಂದ ಮರು ಪ್ರವೇಶಕ್ಕೆ ಅವಕಾಶ ನೀಡದೆ ಅವಮಾನ. ಸರಣಿ ಟ್ವೀಟ್ ಮಾಡಿ ಕಾಂಗ್ರೆಸ್ನಿಂದ ಬಿಜೆಪಿ ವಿರುದ್ಧ ಅಪಮಾನದ ಅಸ್ತ್ರ ಪ್ರಯೋಗ. ಮಾಜಿ ಪ್ರಧಾನಿ ದೇವೇಗೌಡರಿಗೆ ತಪ್ಪಿದ ರಾಜ್ಯಸಭೆ ಟಿಕೆಟ್. ಇದನ್ನೇ ಅಸ್ತ್ರವಾಗಿ ಬಳಸಿಕೊಂಡ ಕಾಂಗ್ರೆಸ್. ಬಿಜೆಪಿ ಅಪಮಾನ ಮಾಡಿದೆ ಎಂದು ಸುರ್ಜೇವಾಲಾ ವಾಗ್ದಾಳಿ. ರಾಜ್ಯಸಭೆ ಜೊತೆಗೆ ಪರಿಷತ್ ಟಿಕೆಟ್ ಸಹ ಘೋಷಣೆ. ಬಿಜೆಪಿಯಿಂದ ವಿಧಾನ ಪರಿಷತ್ನ 2 ಸ್ಥಾನಗಳಿಗೆ ಹುಬ್ಬಳ್ಳಿ ಮೂಲದ ಲಿಂಗರಾಜು ಪಾಟೀಲ್, ಮೈಸೂರು ಮೂಲದ ರಘು ಕೌಟಿಲ್ಯ ಆಯ್ಕೆ. ಡಿಕೆ ಶಿವಕುಮಾರ್ಗೆ ಪ್ರತಿಷ್ಠೆಯಾದ ಪರಿಷತ್ ಚುನಾವಣೆ. ಸಿಎಂ ಆದ ನಂತರ ಎದುರಿಸ್ತಾ ಇರುವಂತಹ ಮೊದಲ ಎಲೆಕ್ಷನ್. ತಮ್ಮ ಬೆಂಬಲಿಗನನ್ನ 5ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ ಡಿಕೆಶಿ. ಪರಿಷತ್ ಚುನಾವಣೆಗೆ ಮೈತ್ರಿ ಅಭ್ಯರ್ಥಿಯಾಗಿ 3ನೇ ಅಭ್ಯರ್ಥಿ ಕಣಕ್ಕಿಳಿಸೋ ಪ್ಲಾನ್. ಬಿಜೆಪಿ ಜೆಡಿಎಸ್ನ ದೋಸ್ತಿ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣಕ್ಕೆ. 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಕಣಕ್ಕಿಳಿಸಿರೋ ಕಾಂಗ್ರೆಸ್. ಡಿಕೆಶಿಗೆ ಕೌಂಟರ್ ಕೊಡೋ ತಂತ್ರ. ಮತ್ತೆ ದಳಪತಿಗಳ ಭದ್ರಕೋಟೆ ಮೇಲೆ ಕಣ್ಣಿಟ್ಟ ಡಿಕೆಶಿ. ಸಿಎಂ ಆದ್ಮೇಲೆ ಸ್ವಕ್ಷೇತ್ರಕ್ಕೆ ಹೋದಾಗ ನನ್ನ ಮನೆ ಬಾಗಿಲು ತೆರೆದಿದೆ ಅಂತ ಜೆಡಿಎಸ್ ಕಾರ್ಯಕರ್ತರಿಗೆ ಆಹ್ವಾನ. ಒಕ್ಕಲಿಗ ನಾಯಕತ್ವದ ಫೈಟ್ಗೆ ಮತ್ತೆ ಮುನ್ನುಡಿ ಬರೆದ ಡಿಕೆ ಶಿವಕುಮಾರ್. ಎರಡು 2028ರ ಎಲೆಕ್ಷನ್ಗೆ ಈಗಿನಿಂದಲೇ ಬಿಜೆಪಿ ತೆರೆಮರೆ ಸಿದ್ಧತೆ. 224 ಕ್ಷೇತ್ರಗಳ ಎಲ್ಲಾ ಮಂಡಲಗಳಲ್ಲೂ ಸರ್ವೆ. 6 ತಿಂಗಳಿಗೊಮ್ಮೆ ಸರ್ವೆ ಮಾಡಿಸೋಕೆ ನಿರ್ಧಾರ. ನಿತಿನ್ ನಬೀನ್ ಭೇಟಿ ಕೊಟ್ಟ ಬೆನ್ನಲ್ಲೇ ಜನರ ನಾಡಿ ಮಿಡಿತ ಅರಿಯೋಕೆ ತಂತ್ರ. 2013ರಲ್ಲಿ ಎಲೆಕ್ಷನ್ ಸೋತೆ. ಗೆದ್ದಿದ್ರೆ ಸಿದ್ದರಾಮಯ್ಯ ಸಿಎಂ ಆಗ್ತಿರ್ಲಿಲ್ಲ. 2018ರಲ್ಲಿ ಕಾರಣಾಂತರದಿಂದ ಕುಮಾರಸ್ವಾಮಿ ಅವರನ್ನ ಸಿಎಂ ಮಾಡಿದ್ರು. ಈ ಬಾರಿಯೂ ಪ್ರಯತ್ನ ಮಾಡಿದೆ. ಪಾಲಿಟಿಕ್ಸ್ ಗೊತ್ತಿಲ್ಲ. 3ನೇ ಬಾರಿ ಸಿಎಂ ಸ್ಥಾನ ಮಿಸ್ ಆಗಿದ್ದಕ್ಕೆ ಪರಮೇಶ್ವರ್ ಬೇಸರ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರ ಕೊರತೆ. ಸರಿಯಾಗಿ ಲೆಕ್ಕ ಹೇಳದ ಡಿಎಚ್ಒ HR ತಿಮ್ಮಯ್ಯಗೆ ತರಾಟೆ. ಆರೋಗ್ಯ ಇಲಾಖೆಯ ಮೊದಲ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕ್ಲಾಸ್ ತೆಗೆದುಕೊಂಡ ಯುಟಿ ಖಾದರ್. ಕೊಟ್ಟಿಯೂರು ದೇವಸ್ಥಾನದಲ್ಲಿ ಕನ್ನಡಿಗರ ಜೊತೆ ತಾರತಮ್ಯ ಆಗ್ತಿದ್ಯಾ? ಮೈ ಮೇಲೆ ಕಾಲಿನಿಂದ ನೀರು ಹಾಕಿ ಹಿಂಸೆ ಕೊಟ್ಟಿರೋ ಆರೋಪ. ಕೊಟ್ಟಿಯೂರಿಗೆ ಯಾರೂ ಬರಬೇಡಿ ಅಂತ ಕನ್ನಡಿಗರ ಆಕ್ರೋಶ. ಚಿತ್ರದುರ್ಗದ ಹಲವೆಡೆ ಮಳೆರಾಯನ ಅವಾಂತರ. ಕೆರೆಯಂತಾದ ರಸ್ತೆಯಲ್ಲಿ ಸಂಚಾರಕ್ಕೆ ಸಂಚಕಾರ. ಮನೆಯೊಳಗೆ ನುಗ್ಗಿದ ನೀರಲ್ಲಿ ಹಾವುಗಳ ಸರಸರ. ವರುಣ ತಂದಿಟ್ಟ ಸಮಸ್ಯೆ ಥರಥರ. ಫಿಲಿಪೈನ್ಸ್ನಲ್ಲಿ ಪ್ರಬಲ ಭೂಕಂಪ. ಮಿಂಡಾನೋ ದ್ವೀಪದಲ್ಲಿ 7.8ರಷ್ಟು ತೀವ್ರತೆಯ ಕಂಪನ. ಜನರಲ್ ಸ್ಯಾಂಟೋಸ್ ಸಿಟಿಯಲ್ಲಿ ಕುಸಿದ ಕಟ್ಟಡಗಳು. ಹಲವು ಅವಘಡದಲ್ಲಿ ಒಟ್ಟು 5 ಸಾವು. ಶಿವಾನಂದ ನೀಲಣ್ಣನವರಿಂದ ಬಹುಕೋಟಿ ವಂಚನೆ ಹಗರಣ. ಬೆಳಗಾವಿ ಕನ್ನಡದ ಹಬ್ಬದಲ್ಲಿ ಭಾಗಿಯಾಗಿದ್ದ ಸ್ಯಾಂಡಲ್ವುಡ್ನ ಸ್ಟಾರ್ ನಟ ನಟಿಯರಿಗೂ ತನಿಖೆಯ ಭೀತಿ. ಹಣ ವರ್ಗಾವಣೆ ಆಗಿದ್ದು ಗೊತ್ತಾದ್ರೆ ನೋಟಿಸ್ ಕೊಟ್ಟು ಕರೆಸಲಿದೆ ಸಿಐಡಿ. ಮಾರಕಾಸ್ತ್ರಗಳಿಂದ ಕೊಚ್ಚಿ ರೌಡಿ ಶೀಟರ್ನ ಭೀಕರ ಕೊಲೆ. ಹಾಸನದ ಚನ್ನಪಟ್ಟಣ ಕೋರ್ಟ್ ಸಮೀಪ 42 ವರ್ಷದ ರೌಡಿ ಶೀಟರ್ ಮಂಜೇಶ್ ಕುಮಾರ್ ಮರ್ಡರ್. ವಿರೋಧಿ ಗ್ಯಾಂಗ್ ಕೊಲೆ ಮಾಡಿರೋ ಶಂಕೆ. ಬಡಾವಣೆ ಪೊಲೀಸರಿಂದ ಪರಿಶೀಲನೆ.
ಇಷ್ಟು ದಿನ ತಣ್ಣಗಿದ್ದ ಮಧ್ಯಪ್ರಾಚ್ಯ ಯುದ್ಧ ಮತ್ತೆ ಆರಂಭ. ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿಗಳ ಮಳೆ. ಇಸ್ರೇಲ್ನಿಂದಲೂ ಇರಾನ್ನ 8 ನಗರಗಳನ್ನು ಟಾರ್ಗೆಟ್ ಮಾಡಿ ಕೌಂಟರ್ ಅಟ್ಯಾಕ್. ವಿವಾಹಿತ ಮಹಿಳೆ ಜೊತೆ ಸಂಬಂಧ. ಕಲಬುರಗಿಯ ದುತ್ತರಗಾಂವ್ನಲ್ಲಿ 21 ವರ್ಷದ ಆಕಾಶ್ ಮಾಂಗ್ ಎಂಬಾತನ ಕೊಲೆ ಆರೋಪ. ನಿಂಬರ್ಗಾ ಠಾಣೆಯಲ್ಲಿ ಕೇಸ್ ದಾಖಲು. ಅಫ್ಘಾನಿಸ್ತಾನ ವಿರುದ್ಧ ಟೆಸ್ಟ್ನಲ್ಲಿ ಟೀಂ ಇಂಡಿಯಾ ಕಮಾಲ್. ಮೊದಲ ಇನ್ನಿಂಗ್ಸ್ನಲ್ಲಿ ಅಫ್ಘಾನ್ ತಂಡನ್ನ 152 ರನ್ಗಳಿಗೆ ಆಲ್ಔಟ್ ಮಾಡಿದ ಭಾರತ. ಫಾಲೋ ಆನ್ ಪಡೆದು ಎರಡನೇ ಇನ್ನಿಂಗ್ಸ್ ಆರಂಭಿಸಿದ ಶಹೀದಿ ಪಡೆ. ಮೊದಲ ಇನ್ನಿಂಗ್ಸ್ನ ಬೌಲಿಂಗ್ನಲ್ಲಿ ಮಿಂಚಿದ ಎಡಗೈ ಸ್ಪಿನ್ನರ್. ಟೆಸ್ಟ್ನ ಪಾದಾರ್ಪಣೆ ಪಂದ್ಯದಲ್ಲಿ 6 ವಿಕೆಟ್ ಪಡೆದು ಶೈನಿಂಗ್. ಟೆಸ್ಟ್ ಕ್ರಿಕೆಟ್ ಆಡೋದು ನನ್ನ ಕನಸು ಅಂದಿದ್ದ ಯುವಕ ಮೊದಲ ಪಂದ್ಯದಲ್ಲೇ ಏರಿದ ಸಾಧನೆಯ ಶಿಖರ. ಮೆಗಾಸ್ಟಾರ್ 158ನೇ ಸಿನಿಮಾದಲ್ಲಿ ಕನ್ನಡತಿ ಚಿರು ಜೊತೆ ಆಕ್ಟ್ ಮಾಡಲಿದ್ದಾರಂತೆ ಡಿಂಪಲ್ ಕ್ವೀನ್. ರಚಿತಾರಾಮ್ ಪ್ರಮುಖ ಪಾತ್ರದಲ್ಲಿ ನಟಿಸುವ ಬಗ್ಗೆ ಶೀಘ್ರದಲ್ಲೇ ಅಧಿಕೃತ ಮಾಹಿತಿ ಹೊರಬೀಳೋ ಸಾಧ್ಯತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.